ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಶುಕ ಸಂವಾದದಲ್ಲಿ ಕಾಮಾದಿಗಳನ್ನು ಜಯಿಸಬೇಕಾದ ಅವಶ್ಯಕತೆ ಎಂಬ 260ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಪುತ್ರನಾದ ಶುಕ ಮಹರ್ಷಿಯನ್ನು ಕುರಿತು ಹೇಳುತ್ತಿರುವರು. ಕುಮಾರ, ಮನುಷ್ಯನ ಹೃದಯದಲ್ಲಿ ಬೇರು ಬಿಡುತ್ತಿರುವ ಕಾಮವೆಂಬ ವೃಕ್ಷವು ಬಹಳ ವಿಚಿತ್ರವಾದುದು. ಮೋಹವೆಂಬುದು ಅದಕ್ಕೆ ಬೀಜವು. ಕ್ರೋಧ ಅಹಂಕಾರಗಳೆಂಬಿ ಎರಡು ಅದರ ದೊಡ್ಡ ಅಡಿಮರಗಳು. ಕರ್ಮಾಸಕ್ತಿಯೇ ಅದರ ಪಾತಿ. ಅಜ್ಞಾನವೆಂಬುದು ಅದಕ್ಕೆ ಆಧಾರವಾದ ಬೇರು. ಪ್ರಮಾದವು ಅದಕ್ಕೆ ಬೇಕಾದ ನೀರು. ಅಸೂಯೆ ಎಂಬುದು ಅದರ ಎಲೆಗಳು. ದುಷ್ಕೃತ್ಯವೆಂಬುದು ಅದರ ತಿರುಳು. ಮೋಹ ಚಿಂತೆಗಳೆಂಬ ಎರಡು ಅದರ ಸಣ್ಣ ಕವಲುಗಳು. ಲೋಕವು ಅದರ ದೊಡ್ಡ ಕೊಂಬೆ. ಭಯವೆಂಬುದು ಅದರ ಮೊಳಕೆ. ಮೋಹಕರವಾದ ಕಾಮಾಭಿಲಾಷೆಗಳು ಆ ಮರವನ್ನು ಸುತ್ತಿಕೊಂಡಿರುವ ಬಳ್ಳಿಗಳು. ಲೋಭಾವಿಷ್ಟರಾದವರು ಆ ಮರದ ಫಲದಲ್ಲಿ ಆಶೆಯುಳ್ಳವರಾಗಿ ಕರ್ಮ ವಾಸನೆ ಎಂಬ ಪಾಶಗಳಿಂದ ಬಿಗಿಯಲ್ಪಟ್ಟು ಆ ಮರದ ಸುತ್ತಲೂ ಆತುರದಿಂದ ಕಾದಿರುವರು. ಅದೇ ಪಾಶಗಳನ್ನು ತಮ್ಮ ಕೈವಶ ಮಾಡಿಕೊಂಡು ಅದರ ಬಲದಿಂದಲೇ ಆ ಕಾಮ ವೃಕ್ಷವನ್ನು ಬಲವಾಗಿ ಎಳೆದು ಕೆಡಹಬಲ್ಲವರು ಜರ ಮರಣ ಭಯದಿಂದ ತಪ್ಪಿಸಿಕೊಳ್ಳಬಲ್ಲರು. ವಿವೇಕಹೀನರಾದರೂ ಮನಸ್ಸಂಕಲ್ಪವೆಂಬ ಏಣಿಯ ಸಾಧನದಿಂದ ಆ ಮರವನ್ನೇರಿ ಅಲ್ಲಿಯ ಹಣ್ಣುಗಳನ್ನು ಕುಯ್ಯಲು ಯತ್ನಿಸುವರು. ಆದರೆ ರೋಗಿಯು ಔಷಧವೆಂದು ಭ್ರಮಿಸಿ ವಿಷವನ್ನು ಕುಡಿದು ಸಾಯುವಂತೆ ಆಶೆಯಿಂದ ಸಂಪಾದಿಸಿದ ಕಾಮವೆಂಬ ವೃಕ್ಷದ ಫಲಗಳೇ ಎಂದರೆ ವಿಷಯ ಭೋಗಗಳೇ ಅವನನ್ನು ಕೊಲ್ಲುವವು. ವಿವೇಕಿಗಳಾದವರು ಯೋಗವೆಂಬ ಬಲವಾದ ಕತ್ತಿಯಿಂದ ಬಹಳ ಆಳಕ್ಕಿಳಿದಿರುವ ಆ ಮರದ ಬೇರನ್ನು ಕತ್ತರಿಸಿ ಕಿತ್ತೊಗೆಯುವನು. ಕಾಮವೆಂಬ ಆ ವೃಕ್ಷವು ಬಹಳ ದೊಡ್ಡದಾಗಿ ವ್ಯಾಪಿಸಿರುವುದನ್ನು ತಿಳಿದುಕೊಂಡವನು ತನ್ನ ದುಃಖಗಳನ್ನೆಲ್ಲ ದಾಟುವನು. ಶರೀರವೆಂಬುದು ಒಂದು ಪಟ್ಟಣವು. ಬುದ್ಧಿಯೇ ಅದನ್ನು ಆಳತಕ್ಕ ರಾಣಿ. ವಿಮರ್ಶಾ ಸ್ವಭಾವವುಳ್ಳ ಆ ಬುದ್ಧಿ ಎಂಬ ರಾಣಿಗೆ ಮನಸ್ಸೆಂಬುದು ಕಾರ್ಯಾಲೋಚನೆಗೆ ಬೇಕಾದ ಮಂತ್ರಿಯಾಗಿರುವುದು. ಇಂದ್ರಿಯಗಳೇ ಆ ಪಟ್ಟಣದ ಪುರವಾಸಿಗಳು. ಆ ಇಂದ್ರಿಯಗಳನ್ನು ಉದ್ದೇಶಿಸಿ ಮನಸ್ಸಿಗೆ ನಾನಾ ವಿಧ ಕರ್ಮಗಳಲ್ಲಿ ಪ್ರವೃತ್ತಿ ಹುಟ್ಟುವುದು. ಆ ಕರ್ಮಗಳಲ್ಲಿ ರಜಸ್ಸೆಂದು ತಮಸ್ಸೆಂದು ಪ್ರಬಲವಾದ ದೋಷಗಳೆರಡು ಪ್ರಾಪ್ತವಾಗುವವು. ಆ ಪಟ್ಟಣದ ಪ್ರಜೆಗಳು ಅದನ್ನು ಆಳತಕ್ಕ ಮನಸ್ಸು ಬುದ್ಧಿ ಅಹಂಕಾರಗಳೆಂಬ ಮೂವರು ಅಧಿಕಾರಿಗಳು ಯಾವ ಪ್ರಯೋಜನವನ್ನು ಹಿಡಿದು ಹೋಗಬೇಕೋ ಆ ಪ್ರಯೋಜನಗಳನ್ನು ಮೇಲೆ ಹೇಳಿದ ರಜಸ್ತಮಸ್ಸುಗಳೆಂಬ ದೋಷಗಳೆರಡು ದಾರಿಗೆ ಎಳೆದುಕೊಂಡು ಹೋಗುವವು. ಬುದ್ಧಿ ಎಂಬ ರಾಣಿಯು ಇತರರಿಂದ ಕೆಡಿಸಲ ಸಾಧ್ಯವಾದ ಸ್ಥಿತಿಯಲ್ಲಿದ್ದರೂ ತನಗೆ ಮಂತ್ರಿಯಾದ ಮನಸ್ಸು ಕೆಟ್ಟ ದಾರಿಗೆ ಹೋದಾಗ ಅದನ್ನು ಅನುಸರಿಸಿಯೇ ಹೋಗಬೇಕಾಗುವುದು. ಇಂದ್ರಿಯಗಳೆಂಬ ಪ್ರಜೆಗಳು ಆ ಮಂತ್ರಿಯ ದಾರಿಯನ್ನೇ ಹಿಡಿಯಬೇಕಾಗಿ ಬರುವುದು. ಬುದ್ಧಿ ಎಂಬುದು ಯಾವ ಅರ್ಥವನ್ನು ತನಗೆ ಹಿತವೆಂದು ಬಯಸಿ ಅದಕ್ಕಾಗಿ ಪ್ರಯತ್ನ ಪಡುವುದೋ ಆ ಅರ್ಥಗಳೇ ಅದಕ್ಕೆ ದುಃಖಕರಗಳಾಗಿ ಕೊನೆಗೆ ನಾಶವನ್ನು ತರುವವು. ಪುರವಾಸಿಗಳ ಮಂತ್ರಾಲೋಚನೆ ಇಲ್ಲದೆ ಪ್ರವರ್ತಿಸಿದ ಆ ಬುದ್ಧಿಯ ಪ್ರಯೋಜನವೆಲ್ಲ ನಶಿಸುವವು. ಮನಸ್ಸೆಂಬುದು ತಾನಾಗಿ ಸಂಕಲ್ಪಿಸಿಕೊಂಡ ಉದ್ದೇಶವು ನಶಿಸುವುದು. ಆಗ ಬುದ್ಧಿಯು ಮನಸ್ಸು ಬೇರ್ಪಡುವುದರಿಂದ ಅವೆರಡು ಬಾಧಿತಗಳಾಗುವವು. ಏಕೆಂದರೆ ಮನಸ್ಸೆಂಬುದು ವಿಷಯಗಳನ್ನು ಗ್ರಹಿಸಬಲ್ಲುದೇ ಹೊರತು ನಿಶ್ಚಯಿಸಲಾರದು. ಆದುದರಿಂದ ಇವೆರಡಕ್ಕೂ ಹೊಂದಿಕೆ ಇರಬೇಕಾದುದು ಅವಶ್ಯವು. ಹೀಗೆ ರಜೋಗುಣಕ್ಕೆ ಈಡಾದ ಬುದ್ಧಿಯಲ್ಲಿ ಪ್ರತಿಬಿಂಬಿಸಿದ ಆತ್ಮವನ್ನು ಆ ರಜೋಗುಣವು ಆಕ್ರಮಿಸುವುದು. ಓ ಧರ್ಮರಾಜ, ಹೀಗೆ ಮೊದಲು ರಜಸ್ಸಿನೊಡನೆ ಸ್ನೇಹ ಮಾಡಿದ ಮನಸ್ಸು ತನ್ನ ಪ್ರವರ್ತನೆಯಿಂದ ತಾನು ಕೆಡುವುದಲ್ಲದೆ ಬುದ್ಧಿಯನ್ನು ಇಂದ್ರಿಯಗಳನ್ನು ಆತ್ಮವನ್ನು ಮೊತ್ತಕ್ಕೆ ಕೆಡಿಸುವುದು. ಒಂದು ರಾಜ್ಯದಲ್ಲಿ ದುರ್ಮಂತ್ರಿಯೊಬ್ಬನು ಸೇರಿದ್ದರೆ ಅವನು ಶತ್ರುಗಳೊಡನೆ ತಂತ್ರ ಮಾಡಿ ತನ್ನ ರಾಜನನ್ನು ಪುರಜನಗಳನ್ನು ಶತ್ರುಗಳ ಕೈಗೆ ಒಪ್ಪಿಸಿ ಹಾನಿಗೀಡು ಮಾಡುವನಲ್ಲವೇ? ಅದರಂತೆಯೇ ಇದನ್ನು ತಿಳಿಯಬೇಕು. ಇದು 260ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.